ನೀವು ಫೋನ್ನಲ್ಲಿ ಮಾತಾಡ್ತಾ ಇರುವಾಗ ನಿಮ್ಮ ಫೋನ್ ಕೈ ಕೊಡುತ್ತಾ, ಸಡನ್ ಆಗಿ ಕಾಲ್ ಕಟ್ ಆಗುತ್ತಾ? ಹಾಗಾದ್ರೆ ಈ ಸ್ಟೋರಿ ನೋಡಲೇಬೇಕು. ಯಾಕೆ ಅಂತ ಹೇಳ್ತೇನೆ, ನಾನು ಶ್ವೇತಾ. ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಇದು ಸ್ಮಾರ್ಟ್ ಫೋನ್ ಯುಗ. ಕೈಯಲ್ಲಿ ಫೋನ್ ಇರಲೇಬೇಕು. ಆಗಾಗ ಕಾಲ್ಗಳ ಮೇಲೆ ಕಾಲ್ಗಳು ಬರ್ತಾ ಇರ್ತವೆ. ಆದರೆ ಫೋನ್ನಲ್ಲಿ ಮಾತಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಕಾಲ್ ಕಟ್ ಆಗುತ್ತೆ. ಏನಾಯ್ತು ಅಂತ ಅರ್ಥ ಆಗೋದಿಲ್ಲ. ಫೋನ್ನ ಇನ್ನೊಂದು ಬದಿಯಲ್ಲಿದ್ದ ವ್ಯಕ್ತಿ ಕರೆ ಕಟ್ ಮಾಡಿರಬಹುದು ಅಂತ ನಾವು ಭಾವಿಸ್ತೇವೆ. ಪುನಃ ಕರೆ ಮಾಡಿ ಕೇಳಿದಾಗ ಆತ ಕೂಡ ಕಾಲ್ ಕಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಇದು ಆಗಾಗ ಆಗ್ತಾನೆ ಇರುತ್ತೆ. ಫೋನ್ನಲ್ಲಿ ಮಾತಾಡ್ತಿರುವಾಗ ಇದ್ದಕ್ಕಿದ್ದಂತೆ ಕಾಲ್ ಕಟ್ ಆಗುವ ಸಮಸ್ಯೆಯನ್ನ ಕಾಲ್ ಡ್ರಾಪ್ ಅಂತ ಕರೆಯಲಾಗುತ್ತೆ. ಹೀಗೆ ಏಕಾಏಕಿ ಕಾಲ್ ಕಟ್ ಆಗಲು ಸಿಮ್ ಕಾರ್ಡ್ ಸಮಸ್ಯೆ ಕೂಡ ಇರಬಹುದು. ಹೀಗಾಗಿ ನೀವು ನಿಮ್ಮ ಪ್ರದೇಶದಲ್ಲಿ ಉತ್ತಮ ನೆಟ್ವರ್ಕ್ ಇರುವ ಸಿಮ್ ಕಾರ್ಡ್ ಅನ್ನ ಆಯ್ಕೆ ಮಾಡಿ. ನೀವು ವಿವಿಧ ಆಪರೇಟರ್ಗಳ ಸಿಮ್ ಕಾರ್ಡ್ಗಳನ್ನು ಹೋಲಿಕೆ ಮಾಡಬಹುದು. ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಫುಲ್ ನೆಟ್ವರ್ಕ್ ಇರುವ ಸಿಮ್ ಅನ್ನ ಆಯ್ಕೆ ಮಾಡಬಹುದು. ಯಾಕಂದ್ರೆ ಈ ಕಾಲ್ ಡ್ರಾಪ್ ಸಮಸ್ಯೆ ಹೆಚ್ಚಾಗಿ ನೆಟ್ವರ್ಕ್ ನಿಂದ ಉಂಟಾಗುತ್ತೆ. ಇನ್ನು ಕೆಲವೊಮ್ಮೆ ಫೋನ್ ಹಿಂಬದಿಯ ಕವರ್ ನಿಂದಾಗಿಯೂ ಈ ಸಮಸ್ಯೆ ಎದುರಾಗಬಹುದು. ಈ ರೀತಿಯ ಕಾಲ್ ಡ್ರಾಪ್ ಸಮಸ್ಯೆ ಉಂಟಾದ್ರೆ ಫೋನ್ ಕವರ್ ತೆರೆದು ಕರೆ ಮಾಡಲು ಪ್ರಯತ್ನಿಸಿ. ವೈಫೈ ಲಭ್ಯವಿದ್ರೆ ಅದರ ಮೂಲಕ ನೆಟ್ವರ್ಕ್ ಪಡೆದು ಕರೆ ಮಾಡೋದು ಉತ್ತಮ. ಆದರೆ ಎಲ್ಲಾ ಫೋನ್ಗಳು ಈ ವೈಶಿಷ್ಟ್ಯವನ್ನು ಹೊಂದಿರೋದಿಲ್ಲ. ಇನ್ನು ಪದೇ ಪದೇ ಈ ರೀತಿಯ ಸಮಸ್ಯೆ ಕಾಣಿಸಿಕೊಂಡ್ರೆ ಟ್ರೈ ಮೈ ಕಾಲ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡೋ ಮೂಲಕ ನೀವು ಕಾಲ್ ಡ್ರಾಪ್ ಸಮಸ್ಯೆಯನ್ನು ವರದಿ ಮಾಡಬಹುದು. ನಿಮ್ಮ ಕರೆಯ ಗುಣಮಟ್ಟದ ಡೇಟಾವನ್ನು ರೆಕಾರ್ಡ್ ಮಾಡಲು ಮತ್ತು ಅದನ್ನು ಟ್ರೈಗೆ ಕಳುಹಿಸಲು ಈ ಅಪ್ಲಿಕೇಶನ್ ನಿಮಗೆ ನೆರವಾಗುತ್ತೆ. ವರದಿ ಮಾಡಿದ ನಂತರ ಟ್ರೈಗೆ ನಿಮ್ಮ ನೆಟ್ವರ್ಕ್ ಅನ್ನ ಸುಧಾರಿಸಲು ಮೊಬೈಲ್ ನೆಟ್ವರ್ಕ್ ಕಂಪನಿಯವರನ್ನ ಸಂಪರ್ಕಿಸುತ್ತೆ. ಈ ಮೂಲಕ ಸಮಸ್ಯೆ ಬಹಳ ಸುಲಭವಾಗಿ ಬಗೆಹರಿಯುತ್ತೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.